ಎರಡೆರಡು ಸ್ಪೂನ್ ಆ ತರ ಹಾಕೊಂಡು ಮನೇಲಿ ಮಾಡ್ಕೊಳಕ್ ಈಸಿ ಆಗೋ ತರ ತೋರಿಸ್ತಿದ್ದೀನಿ. ರೆಡಿ ಆಯ್ತು ಸರ್ ಇದು ಹುರಿದು. ಇದು ರೆಡಿ ಆಯ್ತು. ಇವಾಗ ಇದನ್ನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ತೋರಿಸ್ತೀನಿ. ಮತ್ತೆ ಈಗ ಇದನ್ನ ಆಫ್ ಮಾಡ್ಬಿಟ್ಟು ಇವಾಗ ಅನ್ನ ಕಲ್ಸೋ ರೀತಿ ತೋರಿಸ್ತೀನಿ. ಅದ್ ಕಂಪ್ಲೀಟ್ ಇದಕ್ಕೆ ಹಾಕ್ತಾ ಇದ್ದೀನಿ. ಫುಲ್ ಗೊಜ್ಜು ಮಾಡೋ ಬದಲು ಈ ತರ ಚೆನ್ನಾಗಿರುತ್ತೆ. ಹುಳಿ ಹುಳಿ ಚೆನ್ನಾಗಿ ಸಿಗುತ್ತೆ. ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್. ಕಾಟ್ ನೋಡೋಣ ಪ್ರತಿ ಗುರುವಾರ. ಹೌದು ಸರ್. ಪುಳಿಯೋಗರೆ ಇರುತ್ತೆ. ಕಾಟ್ ಹತ್ರ ಹೋಗಿ ಈ ಪುಳಿಯೋಗರೆ ಸವಿಬಹುದು. ಬನ್ನಿ. ಒಂದು ಪ್ಲೇಟ್ ಪುಳಿಯೋಗರೆ. ಒಂದು ಪ್ಲೇಟ್ ಪುಳಿಯೋಗರೆ ಸರ್, ಅದು 40 ರೂಪೀಸ್. ನಮ್ದು ಯಾವುದೇ ತಗೊಂಡು ರೈಸ್ ಐಟಮ್ 40 ರೂಪೀಸ್ ಸರ್. ಎಷ್ಟು ಬರುತ್ತೆ ಅದು ಕ್ವಾಂಟಿಟಿ ನೀವೇ ನೋಡಿ. ಇಷ್ಟು ಒಂದು ರೈಸ್. ನಮಸ್ಕಾರ ವಿಶ್ವ ಬಂಧುಗಳಿಗೆ. ನೋಡಿ, 3ನೇ ಮಹಡಿ ಹತ್ಕೊಂಡು ಬಂದಿದ್ದೀವಿ. ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ. ಇಲ್ಲಿ ವಿಶೇಷ ಅಂದರೆ ಒಂದೊಂದು ದಿನ ಒಂದೊಂದು ಬಾತ್, ಒಂದೊಂದು ರೈಸ್ದು ಒಂದು ಡಿಶ್ ಇರ್ತದೆ. ಇವತ್ತು ನಾವು ಬಂದಿರೋ ದಿನ ಗುರುವಾರ. ಇವತ್ತು ಯಾವುದಪ್ಪ? ಪುಳಿಯೋಗರೆ. ಆ ಪುಳಿಯೋಗರೆ ಎಷ್ಟು ಸ್ವಾದಿಷ್ಟ ಇರ್ಬೋದು, ಯಾಕೆ ಜನ ಇಷ್ಟಪಡ್ತಾರೆ, ಅದು ಮಾಡೋದು ಹೆಂಗೆ, ಪ್ರಕ್ರಿಯೆ ನೋಡೋಣ ಮೊದಲು, ಆಮೇಲೆ ಟೇಸ್ಟ್ ಮಾಡೋಣ. ಬನ್ನಿ. ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರದ ಪುಳಿಯೋಗರೆ ಬಹಳ ಜನ ಇಷ್ಟಪಡ್ತಾರೆ. ಸೊ ಈ ಒಂದು ಪುಳಿಯೋಗರೆ ಯಾಕಷ್ಟು ಸ್ವಾದಿಷ್ಟವಾಗಿದೆ ನೀವು ಹೇಳ್ಬೇಕು. ನಮ್ಮ ಈಗ ಏನ್ ಮಾಡ್ತೀವಿ, ಪುಳಿಯೋಗರೆ ಮನೇಲಿ ಮಾಡೋ ತರಾನೇ ಇರುತ್ತೆ ಇದು ಟೇಸ್ಟ್ ಎಲ್ಲ. ಹಂಗಾಗಿ ನಮ್ಗೆ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಗುರುವಾರ ಪುಳಿಯೋಗರೆಗೆ ಅಂತಾನೆ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ ಸರ್. ಪುಳಿಯೋಗರೆಗೆ ತುಂಬಾ ಫ್ಯಾನ್ ಬೇಸ್ ಇದ್ದಾರೆ. ನಾವು ಫ್ಯಾನ್ ಆಗ್ಬಿಟ್ವಿ. ಲಾಸ್ಟ್ ಗುರುವಾರ ಬಂದಿದ್ವಿ, ಈಗ ಮತ್ತೆ ಬಂದಿದ್ವಿ ಶೂಟ್ ಮಾಡಕ್ಕೆ. ಏನು ಇಟ್ಕೊಂಡಿದ್ದೀವಿ ತೋರಿಸ್ಬಿಡಿ. ಸರ್ ಬನ್ನಿ. ಇದೆಲ್ಲ ಹುರ್ಕೊಳಕ್ಕೆ ಮೆಣಸು, ಮೆಂತ್ಯ, ಸಾಸಿವೆ, ಜೀರಿಗೆ, ಚೂರು ಎಳ್ಳು, ಮತ್ತೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮತ್ತೆ ಧನಿಯಾ, ಮತ್ತೆ ಇಲ್ಲಿ ಬ್ಯಾಡಗಿಕಾಯಿ ಮತ್ತೆ ಚಿಕ್ಕಬಳ್ಳಾಪುರದ ಕಾಯಿ ಅಥವಾ ಗುಂಟೂರು ಕಾಯಿ ಯಾವ್ದಾದ್ರು ಹಾಕೋಬಹುದು. ಇದೊಂದು 20, ಇದೊಂದು 15 ಇಟ್ಕೊಂಡಿದೀನಿ ಖಾರಕ್ಕೆ ಮತ್ತೆ ಕಲರ್ಗೆ. ಮತ್ತೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗಿಕಾಯಿ, ಕಡಲೆ ಬೀಜ, ಇಷ್ಟಿದೆ ರೆಡಿ. ಮತ್ತೆ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ನಾನು ಹೇಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮೆಥಡ್? ನಮ್ಮ ಮನೆ ಮೆಥಡ್. ಓಕೆ. ರೈಸ್ ಯಾವ್ದು ಇಟ್ಕೊಳ್ತೀರಿ? ರೈಸ್ ಕೋಲಮ್ ಸರ್ ಇಟ್ಕೊಂಡಿದೀನಿ. 2 kg ಇಟ್ಕೊಂಡಿದೀನಿ. ಇವತ್ತು 2 kg ರೈಸ್ ಮಾಡಿ ತೋರಿಸ್ತಾ ಇದೀನಿ. ಆಮೇಲೆ ಪುಡಿನೂ ಅಷ್ಟೇ ಮನೇಲಿ ಮಾಡ್ಕೊಳ್ಳೋ ತರ ಚಿಕ್ಕದಾಗಿ 2 ಸ್ಪೂನ್ ಆ ತರ ಹಾಕೊಂಡು ಮನೇಲಿ ಮಾಡ್ಕೊಳಕ್ ಈಸಿ ಆಗೋ ತರ ತೋರಿಸ್ತಾ ಇದೀನಿ. ಅದ್ಭುತ. ನೀರು ಇಲ್ಲಿ ಇಟ್ಕೊಂಡಿದೀನಿ ಸರ್, ಬಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕಿ ತೊಳ್ಕೊಂಡು ಇದಕ್ಕೆ ನೀರ್ಗೆ ಹಾಕೋಣ. ಅಷ್ಟ್ರಲ್ಲಿ ಅನ್ನ ಆಗುತ್ತೆ. ಈ ಕಡೆ ನಿಮ್ಗೆ ಪುಡಿ ಹುರ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಸರಿ, ತೊಳೆದ್ಮೇಲೆ ಅಕ್ಕಿ ಈಗ ಕುದಿತಾ ಇರೋ ನೀರಿಗೆ ಹಾಕ್ತಾ ಇದ್ದೀನಿ. ಇದನ್ನ ಆಗುತ್ತೆ ಸರ್. ಇದು ಮುಚ್ಚಿಡೋಣ. ಈಗ ಅಷ್ಟರಲ್ಲಿ ಇವಾಗ ನಾವು ಪುಡಿ ಹುರ್ಕೊಳ್ಳಕ್ಕೆ ಬಾಂಡ್ಲಿ ಇಟ್ಕೊಂಡಿದೀನಿ. ನಿಮ್ಗೆ ಎಲ್ಲ ಒಂದೊಂದೇ ಐಟಮ್ ಹಾಕ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತ. ಇದಕ್ಕೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. ಇವಾಗ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬಹುದು. ಬಲ್ಕ್ ಕ್ವಾಂಟಿಟಿ ತೋರಿಸ್ತಾ ಇಲ್ಲ, ಮನೇಲಿ ಮಾಡ್ಕೊಳಕ್ ಈಸಿ ಆಗೋ ತರ ತೋರಿಸ್ಕೊಡ್ತಾ ಇದೀನಿ. ಈಗ ಎಣ್ಣೆ ಹಾಕಿದೀನಿ ಅಂದ್ರೆ ಈವನ್ ಆಗಿ ಫ್ರೈ ಆಗುತ್ತೆ, ಒಂಚೂರು ಸಿಹಿಯೆಲ್ಲ ಏನೂ ಆಗಲ್ಲ. ಈಗ 2 ಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ ಸರ್. 2 ಸ್ಪೂನ್ ಸಾಸಿವೆ, ಮತ್ತೆ 2 ಸ್ಪೂನು ಮೆಂತ್ಯ ಕಾಳು. 2 ಸ್ಪೂನ್ ಮೆಂತ್ಯ ಕಾಳು ಆಯ್ತು. ಈಗ 2 ಸ್ಪೂನು ಮೆಣಸು, 2 ಸ್ಪೂನ್ ಮೆಣಸು. ಮತ್ತೆ ಇದೊಂಚೂರು ಹುರಿಯೋಣ ಮೆತ್ತಕ್ಕೆ. ಸ್ವಲ್ಪ ಇದು ಒಂಚೂರು ಕಲರ್ ಮೆಂತ್ಯ ಕಾಳು ಚೇಂಜ್ ಆಗುತ್ತಲ್ಲ ಕಲರು, ಅದಾದ್ಮೇಲೆ ಜೀರಿಗೆ ಹಾಕೊಳ್ಳೋಣ. ಸರಿ, ಇದಾಗಿದೆ. ಈಗ ನೋಡಿ ಮೆಂತ್ಯ ಕಾಳು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಕಾಣುತ್ತೆ. ಈಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ 5 ಸ್ಪೂನ್ ಹಾಕ್ತೀನಿ. 3, 4, 5
5 ಸ್ಪೂನ್ ಜೀರಿಗೆ. ಇದೊಂದ್ ಚೂರ್ ಬೆಚ್ಚಗೆ ಮಾಡ್ಕೊಳ್ಳೋಣ. ಸಣ್ಣ ಹುರಿಲೆ ಎಲ್ಲ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್. ಇದು ಟೇಸ್ಟ್ ಓಕೆ, ಆ ಟೇಸ್ಟ್ಗೆ ಜನ ಮರಳಾಗಿರೋದು. ಸರ್ ತುಂಬಾ ಇಷ್ಟಪಡ್ತಾರೆ ನಮ್ ಗಾಡಿದು ಪುಳಿಯೋಗರೆ. ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಧನಿಯಾ ಕಾಳು ಹಾಕೊಳ್ಳೋಣ ಸರ್. ಧನಿಯಾ ಕಾಳು ಇವಾಗ 5 ಜೀರಿಗೆ ಹಾಕಿದೀವಲ್ಲ, 5 ಸ್ಪೂನು. ಇದೊಂದು 10 ಸ್ಪೂನು ಧನಿಯಾ. 1 2 3 4 5 6 7 8 9 10 ಸ್ಪೂನ್ ಧನಿಯಾ. ಇವಾಗ ಇದನ್ನು ಹಾಗೆ ಒಂಚೂರು ಹುರಿಯೋಣ ಸರ್. ಇದನ್ನ ಅವಾಗ ಹುರಿದು ಅವಾಗಿಂದ ಪೌಡರ್ ಮಾಡ್ಕೊಂಡು ಇಮಿಡಿಯೇಟ್ ಪುಳಿಯೋಗರೆ ಮಾಡೋದು. ಸ್ಟಾಕ್ ಇಡಕ್ ಹೋಗಲ್ಲ ಆಲ್ಮೋಸ್ಟ್. ಇಲ್ಲ ಒಂದ್ಸತಿ ನೀವು ಮಾಡ್ಕೊಂಡ್ರು ಅಷ್ಟೇ, ತಿಂಗ್ಳಿಗೆ ಒಂದ್ಸಲಿ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡರ್. ಸರ್ ಇವಾಗ ಇದಕ್ಕೆ ಸ್ವಲ್ಪ 1.5 ಸ್ಪೂನ್ ಅಥವಾ 2 ಸ್ಪೂನ್ ಎಳ್ಳು ಹಾಕ್ತಾ ಇದೀನಿ. ಕೆಲವರು ಕಪ್ಪೆಳ್ಳು ಹಾಕ್ತಾರೆ, ಬಿಳಿ ಎಳ್ಳು ಯಾವ್ದು ಬೇಕಾದ್ರೂ ಹಾಕೋಬಹುದು. 2 ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕಿದೀನಿ ಇದಕ್ಕೆ. ಈಗ ಇದಕ್ಕೆ ಬ್ಯಾಡಗಿ ಕಾಯಿ ತೆಗ್ದಿಟ್ಕೊಂಡಿದ್ವಲ್ಲ ನಾವು ಕಲರ್ಗೆ, ಇದೊಂದು 20 ಕಾಯಿ ತೆಗ್ದಿಟ್ಕೊಂಡಿದೀನಿ. 20 ಬ್ಯಾಡಗಿ ಕಾಯಿ ಕಲರಿಗೆ, ಮತ್ತೆ ಇದೊಂದು 15 ಖಾರದ್ದು. ಅಷ್ಟೇ, ಈಸಿ ಆಯ್ತು ಸರ್. ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ, ಒಂಚೂರೇ ಚೂರು ಹಿಂಗು, ಒಂದು 1/4 ಸ್ಪೂನ್ ಅಷ್ಟು ಹಿಂಗು, 1/4 ಸ್ಪೂನ್ ಅಷ್ಟು ಅರಿಶಿನ. ಇದಿಷ್ಟು ಹಾಕಿ ಹುರಿದ್ರೆ ಇದು ಪುಳಿಯೋಗರೆ ಪೌಡ್ರಿಗೆ ರೆಡಿ ಆಯ್ತು ಸರ್. ಇದು ಹುರಿದು ಇದು ರೆಡಿ ಆಯ್ತು. ಇವಾಗ ಇದನ್ನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ತೋರಿಸ್ತೀನಿ. ಸರ್ ಹೀಗಿದೆ ಪೌಡರ್. ನಾವೆಲ್ಲ ಇವಾಗ ಹುರಿದ್ವಲ್ಲ ಪುಳಿಯೋಗರೆ ಪೌಡರ್, ಇದು ರೆಡಿ ಇದೆ. ಇವಾಗ ಗೊಜ್ಜು ಮಾಡೋದು ತೋರಿಸ್ತೀನಿ ಸರ್. ಇದು ಹುಣಸೆ ಹಣ್ಣು ನೆನ್ಸಿಟ್ಟಿದ್ದೆ, ಅದನ್ನೊಂದ್ಸಲಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದ್ರಲ್ಲಿ. ಸರ್ ಇವಾಗ ಇದು ಇಟ್ಕೊಂಡೆ. ಇವಾಗ ಇದೊಂದು ಪಾತ್ರೆಗೆ ತೆಗ್ದಿಟ್ಕೊಂಡ್ಬಿಡ್ತೀನಿ. ಇವಾಗ ಗೊಜ್ಜು ಮಾಡ್ಕೊಳ್ಳೋಣ ಸರ್. ಈಗ ಇದಕ್ಕೊಂದು 200 ml ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. 200 ml ಎಣ್ಣೆ. ಒಂದ್ಸಲ ರೆಡಿ ಇದೆ, ಪೌಡರ್ ರೆಡಿ ಇದೆ. 200 ml 2 kg ಹಾಕಕ್ಕೆ. ಹೌದು ಸರ್. ಸಾಗು ರೆಡಿ ಆಯ್ತು. ಈಗ ಕಾರ್ಟಿಗೆ ತಗೊಂಡು ಹೋಗ್ತಾರೆ. ಹೌದಾ? ಓಕೆ, ಅನಂತರು ಹೋಗ್ತಾ ಇದಾರೆ ಸರ್. ಎಣ್ಣೆ ಕಾದಿದೆ, ಇವಾಗ ಗೊಜ್ಜು ಮಾಡ್ಬಿಡೋಣ. ಸ್ವಲ್ಪ ಸಾಸಿವೆ, ಒಂದು 2 ಸ್ಪೂನ್ ಅಷ್ಟು ಸರ್. 2 kg ಇದು ಗೊಜ್ಜು, 2 kg ಮಾಡ್ತಾ ಇರೋದು. ಅದಾದ ನಂತರ ಇವಾಗ ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜ ಇದೊಂದು 200 ಗ್ರಾಮ್ ಅಷ್ಟು ಸರ್. ಫಸ್ಟ್ ಕಡಲೆ ಬೀಜ ಹಾಕ್ಕೊತೀನಿ, ಅದು ಫ್ರೈ ಆಗ್ಬೇಕಲ್ಲ. ಸ್ವಲ್ಪ ಫ್ರೈ ಆದ್ಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ. ಇವಾಗ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಕಡಲೆ ಬೀಜದ್ದು ನೋಡಿ. ಇವಾಗ ಇದು ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೋಣ ಅದಕ್ಕೆ. ಇದು ಒಂದು 2 ಸೇರ್ ಒಂದು 50 ಗ್ರಾಮು ಸರ್. ಸರ್ ಈಗ ಲೈಟ್ ಆಗಿ ಬಣ್ಣ ಚೇಂಜ್ ಆಗ್ತಾ ಇದೆ. ಈಗ ಬ್ಯಾಡಗಿ ಕಾಯಿ ಹಾಕೊಳ್ಳೋಣ. ಬ್ಯಾಡಗಿ ಮೆಣಸು ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಈ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಹಾಕೋಣ. ಅಂದಿತ್ತು ಆಲ್ಮೋಸ್ಟ್ ರೆಡಿ ಆಗಿದೆ ಸರ್. ಒಂಚೂರು ಆಗ್ಬೇಕಷ್ಟೇ. ಇವಾಗ ರೆಡಿ ಇದೆ ನೋಡಿ ಸರ್. ಇದೆಲ್ಲ ಕರೆಕ್ಟ್ ಆಗಿ ಫ್ರೈ ಆಗಿದೆ. ಇದಕ್ಕೊಂಚೂರು ಹಿಂಗ್ ಹಾಕ್ತಾ ಇದೀನಿ. ಒಂಚೂರು ಹಿಂಗು, ಸ್ವಲ್ಪ ಅರಿಶಿನ, 1/4 ಚಮಚ ಅಷ್ಟು ಅರಿಶಿನ. ಆಮೇಲೆ ಇವಾಗ ಮಾಡಿಟ್ಟಿದ್ವಲ್ಲ ಸರ್ ಪುಡಿ, ಈ ಪುಡಿನ ಇದಕ್ ಹಾಕ್ತಾ ಇದೀನಿ. 100 ಗ್ರಾಮ್ ಅಷ್ಟು ಬೀಳ್ಬೋದು ಸರ್. ಇನ್ನು ಬೇಕಾದ್ರೆ 1 ಪಾವ್ಗೆ ಒಂದು ಈ ತರ 1.5 ಸ್ಪೂನ್ ಅಷ್ಟು ಇಡ್ಸುತ್ತೆ. 1 ಪಾವ್ಗೆ, 1 ಗ್ಲಾಸ್ಗೆ, 1 ಲೋಟಕ್ಕೆ. ಹಾ ಸರ್. ಇವಾಗ ಇದನ್ನೊಂದ್ಸಲಿ ಲೈಟ್ ಆಗಿ ಕಲಿಸ್ತೀನಿ. ಹಾ ರೆಡಿ ಆಯ್ತು ಸರ್.
ಈಗ ಇದನ್ನ ಆಫ್ ಮಾಡ್ಬಿಟ್ಟು ಹಾ ಇವಾಗ ಅನ್ನ ಕಲ್ಸೋ ರೀತಿ ತೋರಿಸ್ತೀನಿ. ಇದನ್ನ ಹುಣಸೆ ಹುಳಿ ಹಾಕಿಲ್ಲ ನಾನು, ಆಯ್ತು ಆಯ್ತು ಬೇರೆ ತರ ಮಾಡ್ತೀನಿ. ಬೇರೆ ತರ ಮಾಡಿ ಹಾ ಆಗಿದೆ ಅನ್ನ ಆಗಿದೆ ಅನ್ನ ಆಗಿದೆ. ಎಸ್ ನೀವು ಯಾವ ತರ ಒಂದು ಪರಾತದಲ್ಲಿ ಹಾಕಿ ಕಳಿಸ್ತೀರಾ ಇದು? ಹಾ ಸರ್, ಇದೊಂದು ಪಾತ್ರೆಯಲ್ಲಿ ಪಾತ್ರೆ ಹಾಕಿ ಈ ಪಾತ್ರೆ ಈ ಪಾತ್ರೆಯಲ್ಲಿ ಹಾಕಿ ಕಲ್ಸ್ಕೊಟ್ಬಿಡ್ತೀನಿ. ಸೊ ಬ್ರಾಹ್ಮಣ ಸ್ವಾದಿಷ್ಟ ಆಹಾರದ ಪುಳಿಯೋಗರೆ ಇನ್ನೇನು ರೆಡಿ ಆಗೋ ಹಂತ. ಹಾ ಸರ್, ಎಲ್ಲ ಅನ್ನ ತಣ್ಣಗಾಗಿದೆ. ಹಾ, ಅನ್ನ ಸ್ವಲ್ಪ ತಣ್ಣಗಾಗಿದೆ. ಹಾ ಇವಾಗ ಇದು ಗೊಜ್ಜು ಮಾಡಿಟ್ಕೊಂಡಿದ್ವಲ್ಲ ನಾವೀಗ, ಹಾ ಹಾ 2 kg ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿದ್ವಲ್ಲ, ಹೌದು. ಅದ್ ಕಂಪ್ಲೀಟ್ ಇದಕ್ಕೆ ಹಾಕ್ತಾ ಇದೀನಿ ಫುಲ್. ಫುಲ್. ಚೆನ್ನಾಗಿರುತ್ತೆ. ಇವಾಗ ಇದು ಈಗ ಎಲ್ಲ ಹಾಕಿದ್ದಾಯ್ತು, ಗೊಜ್ಜು ಫುಲ್ಲು. ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಡೋಣ. ಉಪ್ಪು ತೆಗ್ದಿಟ್ಕೊಂಡಿದ್ವಲ್ಲ, 2 kg ಬೇಕಾದಷ್ಟು ಉಪ್ಪು ತೆಗ್ದಿಟ್ಟಿದ್ದೆ, ಅದನ್ನ ಇವಾಗ ಹಾಕ್ತಾ ಇದೀವಿ. ಎಷ್ಟು ಬೇಕಾದಷ್ಟು ಉಪ್ಪು. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವು ತೊಳ್ದಿಟ್ಟಿದೀನಿ, ಇದು ಹಾಗಾಗಿ ಹಾಕ್ತಾ ಇದೀನಿ. ಹಸಿದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮನೆ ಶೈಲಿ. ಇವಾಗ ಇದಕ್ಕೆ ಹುಣಸೆ ಹುಳಿ ಮಾಡಿಟ್ಕೊಂಡಿದ್ವಲ್ಲ ಸರ್, ಇದು ಮಿಕ್ಸಿಗೆ ಹಾಕಿ ಇವಾಗ ಇದನ್ನ ಇದಕ್ಕೆ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ. ಡೈರೆಕ್ಟ್ ಆಗಿ ಗೊಜ್ಜು ಮಾಡೋ ಬದಲು ಈ ತರ ಚೆನ್ನಾಗಿರುತ್ತೆ, ಹುಳಿ ಹುಳಿ ಚೆನ್ನಾಗಿ ಸಿಗುತ್ತೆ. ಎಷ್ಟು ಹಾಕ್ತೀರಿ ಇದು? ಇದೊಂದು 4 ನಿಂಬೆಹಣ್ಣಷ್ಟು ನೆನ್ಸಿಟ್ಟಿದ್ದೆ ಸರ್. ಇದು ಎಲ್ಲ ಹಾಕ್ಬಿಡ್ತೀರಾ? ಎಲ್ಲ ಒಂಚೂರು ಇದು ಹಾಕಿ ಕಲ್ಸಿ ನೋಡೋಣ, ಬೇಕಾದ್ರೆ ಒಂಚೂರು ಹಾಕೊಂಡ್ರೆ ಆಗುತ್ತೆ. ಇವಾಗ ಇದನ್ನ ಒಂದ್ಸಲಿ ಕಲ್ಸೋಣ. ಸುಮಾರು ಹೊತ್ತು ಕಲಿಸಿದ್ರು ಎಲ್ಲ ಆಯ್ತಾ? ಇದು ಆಯ್ತಾ ಸರ್, ಇವಾಗ ರೆಡಿ ಆಗಿದೆ ನೋಡಿ. ಎಲ್ಲೂ ಒಂಚೂರು ಇದಾಗಿಲ್ಲ, ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಆಲ್ಮೋಸ್ಟ್ ರೆಡಿ ಇದೆ ಸರ್ ಇವಾಗ ಇದು. ನನಗೆ ತಡ್ಕೊಳಕ್ ಆಗ್ಲಿಲ್ಲ, ಅದು ಮಾಡ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರೋ ತರ ಇತ್ತು. ಅದು ನಿಮ್ಮ ಮನೆಯ ಶೈಲಿ ಅಂದ್ಬಿಟ್ರಿ, ಹಾಗಾಗಿ ಕಾರ್ಟ್ಗೆ ಹೋಗಿ ಮುಂಚೆ ಇಲ್ಲ ಸ್ವಲ್ಪ ಟೇಸ್ಟ್ ಮಾಡೋಣ. ನೋಡೋಣ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಒಟ್ಟಿಗೆ ಪುಳಿಯೋಗರೆ ಇರಲೇಬೇಕು. ನೋಡ್ಬಿಡೋಣ. ವಾಹ್, ಯಾಕೆ ಇಷ್ಟಪಡಲ್ಲ ಜನ? ತುಂಬಾ ಚೆನ್ನಾಗಿದೆ. ಮೊದ್ಲು ಪೌಡರ್ ಮಾಡ್ಕೊಂಡ್ರಲ್ಲ, ಅದು ಆಗಿ ಆಗ ಪರಿಮಳ ಗೊಜ್ಜು ಸೂಪರ್ ಬಂದಿದೆ. ಹುಳಿ ಕೂಡ ಕರೆಕ್ಟ್ ಆಗಿದೆ. ಸೊ ಇಂಥ ಪುಳಿಯೋಗರೆ ಬ್ರಾಹ್ಮಣ ಸ್ವಾದಿಷ್ಟ ಆಹಾರ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಬನ್ನಿ ಟೇಸ್ಟ್ ಮಾಡಿ. ಪ್ರತಿ ಗುರುವಾರ ಪುಳಿಯೋಗರೆ ಇರುತ್ತೆ. ಅದೇ ಕಾಟ್ ನೋಡೋಣ, ಪ್ರತಿ ಗುರುವಾರ ಹೌದು ಸರ್ ಪುಳಿಯೋಗರೆ ಇರುತ್ತೆ. ಕಾಟ್ ಹತ್ರ ಹೋಗಿ ಈ ಪುಳಿಯೋಗರೆ ಸವಿಬಹುದು. ಬನ್ನಿ. ತುಂಬಾ ಜನ ಬಂದಿದ್ದಾರೆ ಹುಡ್ಕೊಂಡು, ತುಂಬಾ ಖುಷಿ ಪಟ್ಕೊಂಡು ಹೋಗಿದ್ದಾರೆ. ವಾಂಗಿಬಾತ್ಗೆ, ಚಿತ್ರಾನ್ನಕ್ಕೂ ಬಂದಿದ್ರು. ಅವತ್ ಬರೋ ದಿನ ವಾಂಗಿಬಾತ್ ಇರ್ಲಿಲ್ಲ, ಹಂಗಾಗಿ ಚಿತ್ರಾನ್ನನು ಟೇಸ್ಟ್ ಮಾಡಿದ್ರು. ಮತ್ತೆ ಬಂದ್ರು ಚಿತ್ರಾನ್ನಕ್ಕೆ ಇನ್ನೂ ಒಂದ್ಸಲಿ, ಹಂಗಾಗಿ ಖುಷಿ ಪಟ್ರು. ಮೆಂತ್ಯ ಪಲಾವು ತುಂಬಾ ಇಷ್ಟಪಟ್ರು. ಬರ್ತಾ ಇದಾರೆ ಸರ್ ಹೊಸ ಹೊಸ ಕಸ್ಟಮರ್ಸ್ ಎಲ್ಲ, ತುಂಬಾ ಖುಷಿ ಪಡ್ತಾ ಇದಾರೆ ಟೇಸ್ಟ್ಗೆ. ನೀವು ಬಂದು ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ನಾವು ಹೇಳಿದ್ರೆ ನಮ್ಗೆ ಒಂದು ಫೀಡ್ಬ್ಯಾಕ್, ಇದು ಕಾಮೆಂಟ್ಸ್ ಬೇಕು, ನಾವು ಕಾಯ್ತಾ ಇರ್ತೀವಿ. ಸೊ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀವಿ, ಫೋನ್ ನಂಬರ್ ಇದೆ ಅನಂತವ್ರದ್ದು, ಕಾಲ್ ಮಾಡ್ಕೊಂಡು ಬನ್ನಿ. ಪುಳಿಯೋಗರೆ ಗುರುವಾರ ಸಿಗುತ್ತೆ. ಸೊ ಇವಾಗ ಕಾಟ್ ಹತ್ರ ಜನ ಸವಿಯೋದನ್ನು ಕೂಡ ನೋಡೋಣ. ಹಾ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಯಾವ್ದಾದ್ರು ಕೊಡಿ ಸರ್, ಚಿಕ್ಕದೇ ಆದ್ರೆ 3 ಕೊಡಿ, ತಟ್ಟೆ ಆದ್ರೆ 1 ಕೊಡಿ. ಸಾಕು ಹಾಕ್ಲಾ ಸರ್? ಸಾಕು. ಸರ್ ಇದು ಫುಲ್ ಪ್ಲೇಟ್ 4 ಸರ್, ಇದು ಹಾಫ್ ಪ್ಲೇಟ್ 2. ಓಕೆ ಓಕೆ. ಒಂದು ಪ್ಲೇಟ್ ಪುಳಿಯೋಗರೆ. 1 ಪ್ಲೇಟ್ ಪುಳಿಯೋಗರೆ ಸರ್, ಅದು 40 ರೂಪೀಸ್. ನಮ್ದು ಯಾವುದೇ ತಗೊಂಡು ರೈಸ್ ಐಟಮ್ 40 ರೂಪೀಸ್ ಸರ್. ಎಷ್ಟು ಬರುತ್ತೆ ಅದು ಕ್ವಾಂಟಿಟಿ ನೀವೇ ನೋಡಿ. ಇಷ್ಟು ಒಂದು ರೈಸ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.